ಈಗ ನಮ್ಮ ಬಾಡಿಯಲ್ಲಿ ತುಂಬಾ ಆರ್ಗನ್ಸ್ ಇದೆ. ಸೊ ಯಾವುದಾದ್ರೂ ಒಂದು ಡಿಸೀಸ್ ಇದ್ದೇ ಇರುತ್ತೆ, ಲಿವರು ಅಥವಾ ಶ್ವಾಸಕೋಶದ್ದು ಬೇರೆ ಏನೇನೋ ಸಮಸ್ಯೆಗಳಿರುತ್ತೆ. ಆ ಎಲ್ಲ ಸಮಸ್ಯೆಗಳಿಂದನೂ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆಗಳಿದೆಯಾ? ಅಂದರೆ ಹಾರ್ಟಿಗೆ ಸಂಬಂಧಪಡುತ್ತಾ ಆ ಸಮಸ್ಯೆಗಳು ಕೂಡ? ಓಕೆ ಮೇಡಮ್, ಈಗ ಎವ್ರಿ ಆರ್ಗನ್ಗೆ ಅದರದ್ದೇ ಆದ ಒಂದು ಗುಣಲಕ್ಷಣಗಳಿರುತ್ತೆ, ರೋಗ ಲಕ್ಷಣಗಳು ಅಂತ ಕರಿತೀವಿ. ಈಗ ಲಿವರ್ ಫೇಲ್ಯೂರ್ ಆದಾಗೆ ಕೈಕಾಲು ಉದ್ಕೊಂಡು ಬಂದ್ಬಿಡುತ್ತೆ, ಅಥವಾ ಜಾಂಡ್ ಕಾಮ್ನೆ ಅಂತ ಹೇಳ್ತೀವಿ, ಜಾಂಡ್ ಕಣ್ಣು ಎಲ್ಲೋ ಆಗ್ಬಿಡುತ್ತದೆ. ಸೊ ಅವೆಲ್ಲ ಸೈಲೆನ್ಸ್ ಅರ್ಲಿ ಸ್ಟೇಜ್ ಗೊತ್ತಾಗ್ಬಿಡುತ್ತೆ. ಸಡನ್ ಆಗಿ ದಿಢೀರಂತ 3 ನಿಮಿಷದಲ್ಲಿ 5 ನಿಮಿಷದಲ್ಲಿ ಆಗೋದಿಲ್ಲ ಅವೆಲ್ಲ. ಹೌದು. ಬಟ್ ಹಾರ್ಟ್ ಅಟ್ಯಾಕ್ ಅನ್ನೋದು ನಾನು ಅವಾಗಲೇ ಹೇಳ್ತಾರೆ, ಕ್ಲಾಟ್ ಆಗ್ಬಿಟ್ಟು 3 ನಿಮಿಷದಲ್ಲಿ ಬೆಳಗ್ಗೆ ಚೆನ್ನಾಗಿ ಕೂತಿರ್ತಾರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಎದೇನೋ ಅಂತಾರೆ, ಆಸ್ಪತ್ರೆ ಹೋಗೋಷ್ಟಿಗೆ ಇಲ್ಲ ಅವರು ಜೀವ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅದು ಅನ್ಪ್ರಿಡಿಕ್ಟಬಲ್ ಇರೋದು ಜಾಸ್ತಿ ಹಾರ್ಟ್ ಡಿಸೀಸ್ ಅಲ್ಲಿ. ಅದರಿಂದ ಏನಾಗಿದೆ, ವರ್ಲ್ಡ್ ಅಲ್ಲಿ ಇವಾಗಲೂ ಕೂಡ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಬರ್ತದೆ. ಸೊ ಈ ಬೇರೆ ಕಾಯಿಲೆಗಳಿರೋರಿಗೆ, ಲಿವರ್ ಪ್ರಾಬ್ಲಮ್ ಇರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು ಕೂಡ ಅವ್ರು ಎಂಡ್ ಸ್ಟೇಜ್ ಅಲ್ಲಿ ಆರ್ಗನ್ ಫೇಲ್ಯೂರ್ ಆಗ್ತಾವ, ಲಾಸ್ಟ್ ಸ್ಟೇಜ್ಗೆ ಹೋದಾಗ ಕಡೆ ಸ್ಟೇಜ್ ಅಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಮೆಜಾರಿಟಿಯಲ್ಲಿ. ಅಂದ್ರೆ ಹಾರ್ಟ್ ಸ್ಟಾಪ್ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಲಿವರ್ ಫೇಲ್ಯೂರ್ ಇಂದ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಇಂದ ಆಗ್ಬೋದು, ಲಂಗ್ ಫೇಲ್ಯೂರ್ ಇಂದ ಆಗ್ಬೋದು, ಬೇರೆ ಯಾವ್ದೋ ಆರ್ಗನ್ ಫೇಲ್ಯೂರ್ ಇಂದ ಆಗ್ಬೋದು. ಅದು ಹಾರ್ಟ್ ಅಟ್ಯಾಕ್ ಅಂತ ಕನ್ಸಿಡರ್ ಆಗೋದಿಲ್ಲ. ಸರ್, ಇವಾಗಿನ ನಮ್ಮ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಸರ್. ನಾವು ಯಾವುದೇದೋ ಎಣ್ಣೆಗಳಲ್ಲಿ ಅಡುಗೆ ಮಾಡ್ಕೊಂಡು ತಿಂತೀವಿ. ಮತ್ತು ನಮ್ಗೆ ಇವಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋರು ಕೂಡ ಕಡಲೆಕಾಯಿ ಎಣ್ಣೆ ತಿನ್ನಿ ಹಾರ್ಟ್ ಅಟ್ಯಾಕ್ ಬರಲ್ಲ, ಸೂರ್ಯಕಾಂತಿ ಎಣ್ಣೆ ತಿನ್ನಿ ಹಾರ್ಟ್ ಅಟ್ಯಾಕ್ ಬರಲ್ಲ, ಅದಕ್ಕೆ ರೈಸ್ ಬ್ರೌನ್ ಆಯಿಲ್ ಅಂತೆ, ಮತ್ತು ಡಿಫ್ರೆಂಟ್ ಆಯಿಲು. ಮತ್ತು ಈಗ ನಾವು ಗಾಣದಲ್ಲಿ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಕೊಡ್ತೀವಿ, ಇದು ನಿಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇವ್ರು ಹೇಳ್ತಿರುವಂಥ, ಇವ್ರು ಅಡ್ವರ್ಟೈಸ್ ಮಾಡ್ತಿರುವಂಥ ಆಯಿಲ್ಗಳೆಲ್ಲ ಹಾರ್ಟಿಗೆ ಒಳ್ಳೇದಾ? ಒಂದು ಅರ್ಥ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಅಂದರೆ ಏನು, ಆಯಿಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಈ ಕೊಲೆಸ್ಟ್ರಾಲ್ ಅನ್ನೋದು ಬ್ಲಡ್ಡಲ್ಲಿ ಆಯಿಲ್ ಥರನೇ ಇರೋ ಒಂದು ಸಬ್ಸ್ಟೆನ್ಸು, ಅದು ಬ್ಲಡ್ಡಲ್ಲಿ ಹರಿದಾಡ್ತಾ ಇರುತ್ತೆ. 80% ಅಂದರೆ 80% ಕೊಲೆಸ್ಟ್ರಾಲ್ ಲಿವರಿಂದನೇ ಪ್ರೊಡಕ್ಷನ್ ಆಗುತ್ತೆ, 20% ಡಯಟಿಂದ ಬರ್ತದೆ. ಸೊ ಈ ಬ್ಲಡ್ಡಿಂದ ಬರೋ ಕೊಲೆಸ್ಟ್ರಾಲು ಜೆನೆಟಿಕಲಿ ಅವ್ರಿಗೆ ಲಿವರಿಂದ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದ್ರೆ, ಅದನ್ನು ನಾವು ಡಯಟಿಂದ ಎಷ್ಟೇ ಕಡಿಮೆ ಮಾಡಿದ್ರೂ ಕಡಿಮೆ ಆಗೋದಿಲ್ಲ. ಅಂಥವ್ರು ಟ್ಯಾಬ್ಲೆಟ್ ತೊಗೊಂಡು ಅಥವಾ ಮಾತ್ರೆಗಳು ತೊಗೊಂಡು ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಆ ಮಾತ್ರೆಗಳು ಸ್ಪೆಸಿಫಿಕಲಿ ಲಿವರಲ್ಲೇ ಹೋಗ್ಬಿಟ್ಟು ಎಲ್ಲಿ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಆಗುತ್ತೆ ಅಲ್ಲೇ ಹೋಗಿ ಅದನ್ನು ಬ್ಲಾಕ್ ಮಾಡೋ ಮಾತ್ರೆಗಳಿದೆ ಅಥವಾ ಇಂಜೆಕ್ಷನ್ಸ್ಗಳಿದೆ ಇವಾಗ. ಸೊ ಅದನ್ನ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಂಡು ನೋಡ್ಕೋಬಹುದು. ಒಂದು ಈ ಆಯಿಲ್ ಅಂತ ಬಂದಾಗ, ಆಯಿಲಲ್ಲಿ ನಾವು ಈಗ ವೆಜಿಟೇಬಲ್ ಆಯಿಲ್ಸ್ ಅಂತ ಕರಿತೀವಿ. ಈಗ ಯಾವುದೇ ನೀವು ಸೂರ್ಯಕಾಂತಿ ಇರ್ಬೋದು, ಅಥವಾ ಸಫೋಲಾ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಅಥವಾ ಅವಕಾಡೋ ಇರ್ಬೋದು, ಅಥವಾ ಸೀಡ್ಸ್ ಆಯಿಲ್ ಅಂತ ಬರೋದು. ಈ ವೆಜಿಟೇಬಲ್ ಆಯಿಲ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಈ ವೆಜಿಟೇಬಲ್ ಆಯಿಲ್ಸ್ ಅಲ್ಲಿ 2 ಥರ ಹೇಳ್ತೀವಿ, ಒಂದು ಸ್ಯಾಚುರೇಟೆಡ್ ಫ್ಯಾಟು, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ಬಿಟ್ಟು. ಯಾವ ಆಯಿಲ್ಗಳಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೋ ಆ ಆಯಿಲ್ಗಳು ತಿಂದಾಗ ಓವರ್ ವೇಟ್ ಜಾಸ್ತಿ ಆಗುತ್ತೆ, ಒಬೆಸಿಟಿ ಜಾಸ್ತಿ ಆಗುತ್ತೆ, ಅಬ್ಡೋಮಲ್ ಫ್ಯಾಟ್ ಜಾಸ್ತಿ ಆಗುತ್ತೆ. ಓವರ್ ವೇಟ್ ಅಬ್ಡೋಮಲ್ ಫ್ಯಾಟ್ ಜಾಸ್ತಿ ಆದಾಗ ಅಂಥವ್ರಿಗೆ ಈ ಡಯಾಬಿಟಿಸು ಅಥವಾ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಆಯಿಲ್ ಅಂತ ಬಂದಾಗ ವೆಜಿಟೇಬಲ್ ಆಯಿಲ್ಸ್ ತೊಗೊಳ್ಳೋದು ಒಳ್ಳೆಯದು. ಅದರಲ್ಲಿ ಪರ್ಸೆಂಟೇಜ್ ಆಫ್ ಆಯಿಲ್ ಕಂಟೆಂಟ್ ಅಂದರೆ ನಾವೀಗ ಟೋಟಲ್ ಕ್ಯಾಲೋರೀಸ್ ಅಂತ ಕೌಂಟ್ ಮಾಡಿದಾಗ ಅದರಲ್ಲಿ 10 to 15% ಅಂದರೆ ನಮಗೆ ಅಡುಗೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಯೂಸ್ ಮಾಡಿದರೆ ಸಾಕು. ತುಂಬ ಡೀಪ್ ಫ್ರೈಡ್ ಆಯಿಲ್ ಯೂಸ್ ಮಾಡಿದರೆ ಅಥವಾ ಎಕ್ಸೆಸ್ ಆಯಿಲ್ ಯೂಸ್ ಮಾಡಿದರೆ 10 to 15% ಕ್ಯಾಲೋರಿಗಿಂತ ಜಾಸ್ತಿ ಆಯಿಲ್ ನಾವು ಯೂಸ್ ಮಾಡಿದರೆ ಅದರಿಂದ ಓವರ್ ವೇಟ್ ಆಗುತ್ತೆ ಅಥವಾ ಒಬೆಸಿಟಿ ಆಗುತ್ತೆ. ಅದರಿಂದ ನಮಗೆ ಬೊಜ್ಜು ಬೆಳೆಯುತ್ತೆ. ಅದರಿಂದ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಬೆಳ್ಕೊಂಡು ಹಾರ್ಟ್ ಅಟ್ಯಾಕ್ ಬ್ಲಾಕೇಜ್ ಆಗ್ಬೋದು. ಇನ್ನೊಂದೇನೆಂದರೆ, ಈ ಆಯಿಲ್ಗಳಿಗೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಾವು ಆಯಿಲ್ನ ಎಷ್ಟು ಬೇಯಿಸ್ತೀವಿ ಅಂದರೆ ಎಷ್ಟು ಕುದಿಸ್ತೀವಿ ಅಥವಾ ಎಷ್ಟು ಅದನ್ನು ಹೀಟ್ ಮಾಡ್ತೀವಿ ಅಷ್ಟು ಒಳ್ಳೇದಲ್ಲ ಹೆಲ್ತಿಗೆ. ನಾವು ಅಡುಗೆ ಮಾಡೋದಕ್ಕೆ ಒಗ್ಗರಣೆ ಹಾಕಿ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀವಿ. ಬಟ್ ಅದೇ ಈಗ ಬಜ್ಜಿ ಬೋಂಡ ಪೂರಿ ಅಂತ ಮಾಡಕ್ಕೆ ಹೋದಾಗ ಅದನ್ನು ಆಯಿಲ್ ಬಾಯ್ಲ್ ಮಾಡ್ತೀವಿ. ಅದರಲ್ಲಿ ಈ ರೋಡ್ ಸೈಡ್ ಫುಡ್ಗಳಲ್ಲಿ ಅಥವಾ ಹೋಟ್ಲ್ಗಳಲ್ಲಿ ಏನು ಮಾಡ್ತಾರೆ, ಆ ಬಾಯ್ಲ್ ಮಾಡಿರೋ ಆಯಿಲ್ನೇ ರಿಯೂಸ್ ಮಾಡ್ತಾರೆ ವಾರಗಂಟ್ಲೆ. ಅದರಿಂದ ಹೆಲ್ತ್ ಹಜಾರ್ಡ್ಸ್ ಜಾಸ್ತಿ ಆಗಿಬಿಡುತ್ತೆ. ಜನ ಅದನ್ನೇ ಚಪ್ಪರ್ಸ್ಕೊಂಡು ತಿಂತಾರೆ. ಸೊ ಆ ಆಯಿಲ್ನ ಎಷ್ಟು ನಾವು ಬಾಯ್ಲ್ ಮಾಡ್ತಾ ಹೋಗ್ತೀವಿ ಅಷ್ಟು ಜಾಸ್ತಿ ಟಾಕ್ಸಿಕ್ ಆಗ್ತಾ ಹೋಗುತ್ತೆ ಅದು. ಸೊ ಅದನ್ನ ಅವಾಯ್ಡ್ ಮಾಡಬೇಕಾದಷ್ಟು. ಸೊ ಈ ಡೀಪ್ ಫ್ರೈಡ್ ಅಥವಾ ಈ ತುಂಬ ಆಯಿಲಿ ಇರೋ ಫುಡ್ನ ಕಡಿಮೆ ಮಾಡಿದಷ್ಟು ಅಬ್ಡೋಮಿನಲ್ ಫ್ಯಾಟ್ ಕರಗುತ್ತೆ, ಅಂದರೆ ಬೊಜ್ಜು ಕರಗುತ್ತೆ. ಮತ್ತು ಇದರಿಂದ ಬ್ಲಾಕೇಜ್ಗಳಾಗಿ ಅಥವಾ ಓವರ್ ವೇಟ್ ಆಗಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ಕಡಿಮೆ ಆಗುತ್ತೆ. ಸೊ ನಾವೀಗ ಆಯಿಲ್ಗಳಲ್ಲಿ ವೆಜಿಟೇಬಲ್ ಆಯಿಲ್ಸಲ್ಲಿ ಯಾವ್ದು ಯೂಸ್ ಮಾಡ್ಬೋದು. ಈ ಪಾಮ್ ಆಯಿಲ್ ಮತ್ತು ಕೊಕೊನಟ್ ಆಯಿಲಲ್ಲಿ ಸ್ವಲ್ಪ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಯೂಸ್ ಮಾಡ್ಬೋದು. ಪಾಮ್ ಆಯಿಲ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಕೊಕೊನಟ್ ಆಯಿಲ್ ಬಗ್ಗೆ ಡಿಬೇಟ್ಸ್ ಇದೆ, ಒಳ್ಳೇದ ಕೆಟ್ಟದ ಅನ್ನೋ ಥರ. ಬಟ್ ಈಗಿರೋ ಹೆಲ್ತ್ ವಾರ್ನಿಂಗ್ ಪ್ರಕಾರ ಕೊಕೊನಟ್ ಆಯಿಲ್ ಕೂಡ ಹೆಲ್ತಿಗೆ ಒಳ್ಳೇದಲ್ಲ. ಸೊ ಅದಕ್ಕೆ ಈ ಬೇರೆ ವೆಜಿಟೇಬಲ್ ಆಯಿಲ್ಸ್, ಈಗ ಆವಾಗಲೂ ಸನ್ಫ್ಲವರ್ ಅಥವಾ ಸಫೋಲಾ ಅಥವಾ ನೀವು ಏನು ಆಲಿವ್, ಮಸ್ಟರ್ಡು ಅಥವಾ ಅಂದರೆ ಈ ಆಯಿಲ್ ರೊಟೇಷನ್ ಯೂಸ್ ಮಾಡೋದು. 1 month ಆಲಿವ್, 1 month ಗ್ರೌಂಡ್ ನಟ್ಟು, 1 month ಸನ್ಫ್ಲವರ್, ಆ ಥರ ಯೂಸ್ ಮಾಡ್ಕೋಬೋದು. ಬಟ್ ಆಯಿಲ್ ಕಂಟೆಂಟು
ಕಡಿಮೆ ಕಮ್ಮಿ ಇರಬೇಕು. ಇರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.